ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದಿನವನ್ನು ಸಕಾರಾತ್ಮಕ ಅಭ್ಯಾಸಗಳೊಂದಿಗೆ ಆರಂಭಿಸಿ. ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ಹಾಗೆ ಎದುರಾಗುವ ಅನೇಕ ಸವಾಲುಗಳನ್ನು ತುಂಬಾನೇ ಧೈರ್ಯದಿಂದ ನಿಭಾಯಿಸಬಹುದು. ನಿಮ್ಮ ಬೆಳಗ್ಗೆಯ ಮನಸ್ಥಿತಿಯು ನಿಮ್ಮ ದಿನವನ್ನು ನೀವು ಹೇಗೆ ಪ್ರಾರಂಭಿಸುತ್ತೀರಿ ಎಂಬುದರ ಮೇಲೆ ಯಾವಾಗಲೂ ಅವಲಂಬಿತವಾಗಿರುತ್ತದೆ. ಶಾಂತಿಯುತವಾಗಿ ಎದ್ದೇಳಿ. ಶಾಂತಿಯುತವಾಗಿ ಹಾಸಿಗೆಯಿಂದ ಎದ್ದೇಳಿ. ಅಲಾರಾಂ ಇರಿಸಿಕೊಂಡು ಹಾಸಿಗೆಯಿಂದ ಎದ್ದೇಳುವಾಗ ಅವಸರದಲ್ಲಿ ಮೇಲಕ್ಕೇಳದೆ ಶಾಂತವಾಗಿ ಏಳಲು ಸಮಯವನ್ನು ತೆಗೆದುಕೊಳ್ಳಿ. ಎಚ್ಚರಗೊಳ್ಳಬೇಕಾದ ಸಮಯಕ್ಕೂ ಮೊದಲೇ ನೀವು ನಿಮ್ಮ ಅಲಾರಾಂ ಅನ್ನು ಸೆಟ್ ಮಾಡಿಕೊಳ್ಳಿ. ನಿಮ್ಮ ಮುಂಜಾನೆಯನ್ನು ಸರಾಗಗೊಳಿಸಲು ಸೌಮ್ಯವಾದ ಅಲಾರಾಂ ಟೋನ್ ಅನ್ನು ಬಳಸಿ. ಸಮಾಧಾನವಾಗಿ ಉಸಿರಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಉಸಿರಾಟದ ಆಸನಗಳನ್ನು ಮಾಡಿ. ನಂತರ ಸ್ವಲ್ಪ ಸಮಯದವರೆಗೆ ಧ್ಯಾನವನ್ನು ಸಹ ಮಾಡಿ. ಹಾಸಿಗೆಯಿಂದ ಎದ್ದೇಳುವ ಮೊದಲು ನಿಮ್ಮ ದೇಹ ಮತ್ತು ಮನಸ್ಸನ್ನು ಎಚ್ಚರಗೊಳಿಸಲು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ. ಇದು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿದ್ರೆಯಿಂದ ಒತ್ತಡವನ್ನು ಬಿಡುಗಡೆ ಮಾಡುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಓಡುವುದು, ನಡೆಯುವುದು, ಸೈಕ್ಲಿಂಗ್ ಅಥವಾ ಈಜುವುದು ಹೀಗೆ ದೈಹಿಕ ವ್ಯಾಯಾಮಗಳನ್ನು ಮಾಡಿ ಕೃತಜ್ಞತೆಯನ್ನು ಬೆಳೆಸಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಜೀವನದಲ್ಲಿ ನೀವು ಕೃತಜ್ಞತೆ ಹೇಳಬಯಸುವ 3 ವಿಷಯಗಳನ್ನು ಒಂದು ಡೈರಿಯಲ್ಲಿ ಬರೆಯಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳಿಗೆ ಸ್ವಲ್ಪ ಸಮಯವರೆಗಾದರೂ ಮೈಯನ್ನು ಒಡ್ಡಿ. ಹೀಗೆ ಸೂರ್ಯನ ಕಿರಣಗಳು ವಿಟಮಿನ್ ಡಿ ಅಂಶವನ್ನು ನೀಡುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.